ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿಬಿಟ್ಟಿದ್ದಾವೆ. ಕೇವಲ ಒಂದೆರಡು ಮಳೆಗೆ ಗುಂಡಿ ಬಿದ್ದ ರಸ್ತೆಗಳು, ಕಳಪೆ ಕಾಮಗಾರಿ ಅಂತ ವಾಹನ ಸವಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಮಳೆಗಾಲವೇ ಆರಂಭ ಆಗಿಲ್ಲ, ಎಲ್ಲೋ ಅಲ್ಲೊಂದಿಲ್ಲೊಂದು ಮಳೆ ಬೀಳ್ತಾ ಇದ್ದಂತೆ ಈಗ ರಸ್ತೆ ಗುಂಡಿಗಳ ರಾಮಾಯಣ ಶುರುವಾಗಿದೆ. ಹಾಗಾಗಿ ವಾಹನ ಹೊರಹಾಕ್ತಾ ಇದ್ದಾರೆ, ಕಳಪೆ ಕಾಮಗಾರಿ ಮಾಡಿದ್ದಾರೆ. ಹೀಗಾಗಿ ಒಂದು ಚಿಕ್ಕ ಪುಟ್ಟ ಮಳೆಗೂ ಕೂಡ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ನಂದಿನಿ ಲೇಔಟ್ನ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗ್ಬಿಟ್ಟಿದೆ. ಇತ್ತ ನಾಗರಬಾವಿ, ಸುಮ್ನಹಳ್ಳಿ, ಕುಮಾರಕೃಪಾ ಸೇರಿದಂತೆ ಹಲವೆಡೆ ಗುಂಡಿಗಳು ಬಿದ್ದಿದ್ದಾವೆ. ಗುಂಡಿ ಮುಚ್ಚದ ಬಿಬಿಎಂಪಿ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಒಂದು ಸಣ್ಣ ಪುಟ್ಟ ಮಳೆ ಆಯಿತು ಅಂದ್ರೂ ಕೂಡ ಈ ರೀತಿಯಾಗಿ ಗುಂಡಿಗಳು ಬಿದ್ದರೆ ಹೇಗೆ ವಾಹನ ಸವಾರರು ಓಡಾಡಬೇಕು ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನಿನ್ನೆ ಬಿದ್ದಂತಹ ಮಳೆಗೆ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋದೇ ಈಗ ಗೊಂದಲ ಆಗ್ಬಿಟ್ಟಿದೆ. ಆ ಮಟ್ಟಕ್ಕೆ ಗುಂಡಿಗಳು ಕಾಣಿಸ್ಕೊಳ್ತಿದ್ದಾವೆ. ಹಾಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಾಹನ ಸವಾರರು ಈಗಾಗಲೇ ಈ ಕಾಮಗಾರಿ ಕಳಪೆಯಿಂದ ಕೂಡಿರುವಂಥದ್ದು, ಹೀಗಾಗಿ ಒಂದು ಸಣ್ಣ ಪುಟ್ಟ ಮಳೆ ಆದರೂ ಕೂಡ ಈ ರೀತಿಯಾಗಿ ನೀರು ನಿಂತ್ಕೊಳ್ಳುತ್ತೆ, ಗುಂಡಿಗಳು ಬೀಳ್ತಾವೆ, ಈ ರೀತಿ ರಸ್ತೆಯಲ್ಲೇ ಹಳ್ಳ ಬಿದ್ದಂತೆ ಆಗ್ಬಿಟ್ಟಿದೆ. ಹೀಗಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ, ಆಕ್ರೋಶ ಹೊರ ಹಾಕಿದ್ದಾರೆ. ಇವಾಗ ನಮ್ಮ ಪ್ರತಿನಿಧಿ ಕಾರ್ತಿಕ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ, ರಸ್ತೆಗಳ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗಿತ್ತು. ಪ್ರಮುಖವಾಗಿ ಮರಗಿಡಗಳು ಬಿದ್ದು ಅನಾಹುತಗಳೇ ಕೂಡ ಸೃಷ್ಟಿಯಾಗಿತ್ತು. ಜೊತೆಗೆ ಈಗ ಬೆಂಗಳೂರಿನ ರಸ್ತೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು ನಾವೀಗ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಇದು ಯಶವಂತಪುರ ಮತ್ತು ನಂದಿನಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ನಾವೀಗ ಇದ್ದೇವೆ. ಈ ಒಂದು ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳೇ ಇದೆ ಅಂತ ಹೇಳ್ಬೋದು. ನೀವೀಗ ಗಮನಿಸ್ತಾ ಇದ್ದೀರಿ, ರಸ್ತೆ ಇದೆಯೋ ಅಥವಾ ಇಲ್ಲಿ ಗುಂಡಿಯೇ ಇದೆಯಾ ಅನ್ನುವಂಥದ್ದೇ ನಿಮಗೆ ಇಲ್ಲಿ ಗೊತ್ತಾಗೋದಿಲ್ಲ ಈ ಒಂದು ದೃಶ್ಯಗಳನ್ನು ನೋಡ್ತಾ ಹೋದ್ರೆ. ಯಾಕಂದರೆ ಆ ರೀತಿಯಾಗಿ ಈ ಒಂದು ರಸ್ತೆ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಓಡಾಡುವಂಥ ವಾಹನಗಳು ಕೂಡ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಯಾಕಂದರೆ ಕೇವಲ ದ್ವಿಚಕ್ರ ವಾಹನಗಳಷ್ಟೇ ಅಲ್ಲ, ಈ ಒಂದು 4 ಚಕ್ರದ ವಾಹನಗಳು ಕೂಡ ಇಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಒಂದು ಮಟ್ಟ ಇಲ್ಲಿ, ಆ ರೀತಿಯ ಪರಿಸ್ಥಿತಿ ಇಲ್ಲಿ ಉಂಟಾಗಿರುವಂಥದ್ದು. ಅಂದರೆ ಕೇವಲ 3-4 ದಿನಗಳಲ್ಲಿ ಸುರಿದಂಥ ಮಳೆಯಿಂದಾಗಿಯೇ ಈ ಒಂದು ರಸ್ತೆ ಈ ಮಟ್ಟಕ್ಕೆ ಹಾಳಾಗಿದೆ ಅಂತಂದರೆ ಈ ಒಂದು ರಸ್ತೆಯ ಗುಣಮಟ್ಟವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾವ ಗುಣಮಟ್ಟದಲ್ಲಿ ಇವರು ರಸ್ತೆಯನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಉದ್ಭವಿಸುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಒಂದು ಸೈಡ್ ಮಾತ್ರ ಈಗ ವಾಹನಗಳು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಅಂದರೆ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ವಾಹನಗಳಿಗೆ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸವಾರರು ಅಂದರೆ ಏಕಮುಖವಾಗಿ ಸಂಚರಿಸುವಂಥ ಒಂದೇ ಒಂದು ರಸ್ತೆಯಲ್ಲಿ ಈಗ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು 3-4 ದಿನಗಳಿಂದ ಸುರಿದಂಥ ಮಳೆಯಿಂದಾಗಿ ಇನ್ನಷ್ಟು ಈ ಒಂದು ರಸ್ತೆ ಹದಗೆಟ್ಟಿದೆ. ಈ ಹಿಂದೆಯೂ ಕೂಡ ಇಲ್ಲಿ ಗುಂಡಿಗಳಿತ್ತು ಅಂತ ಹೇಳಲಾಗ್ತಾ ಇದೆ. ರಸ್ತೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಇರುವಂಥ ಸ್ಥಳೀಯರು ಮತ್ತು ವಾಹನ ಸವಾರರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಒಂದು 3-4 ದಿನಗಳಿಂದ ಸುರಿತಾ ಇರುವಂಥ ಮಳೆಯಿಂದಾಗಿ ಸಾಕಷ್ಟು ಭಾಗದಲ್ಲಿ ರಸ್ತೆಗಳಿಗೂ ಕೂಡ ಹಾನಿಯಾಗಿದೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ನಾವು ರಸ್ತೆ ಗುಂಡಿಗಳನ್ನು ಸರಿಪಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಇದ್ದಾರೆ. ಆದರೆ ವಾಸ್ತವದಲ್ಲಿ ಇಲ್ಲಿ ಪರಿಸ್ಥಿತಿಯೇ ವಿಭಿನ್ನವಾಗಿದೆ. ರಸ್ತೆಗಳಲ್ಲಿ ಇರುವಂಥ ಗುಂಡಿಗಳನ್ನು ಸರಿಪಡಿಸುವಂಥ ಕೆಲಸಗಳನ್ನು ಎಲ್ಲೂ ಕೂಡ ಕೈಗೆತ್ತಿಕೊಂಡಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ರಸ್ತೆಯ ಉದಾಹರಣೆ ಇದಕ್ಕೆ. ಬಿಬಿಎಂಪಿ ಅಧಿಕಾರಿಗಳು ರಸ್ತೆಯ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ತ್ವರಿತವಾಗಿ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಡಾಬ್ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಬೆಂಗಳೂರು.